ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ದ್ವೈತಮದ್ವೈತ ವಾಗ್ವಾದೆ ದ್ವಾವಭೌ ಜಯತಿ ಸದಾ ಸೌದ್ಯಮೇತು ಅದ್ವೈತಃ ದ್ವೈತೇತು ದೇವಮಾಶ್ರಿತಂ. Both unity theory and duality theory will win the end of the debate, because unity says I am great, duality says God is great. Both are great because I am not there without the God, and God cannot be available without me. Thus, both will be win-win situation. ದ್ವೈತ ಹೆಚ್ಚು ಅದ್ವೈತ ಹೆಚ್ಚು ಎಂಬ ಎರಡೂ ವಾದಗಳು ಕೊನೆಯಲ್ಲಿ ಗೆಲ್ಲುತ್ತವೆ. ಏಕೆಂದರೆ ಸ್ವಉದ್ಯಮೇ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಎಂದಾದರೆ ಅದ್ವೈತ. ದೇವರು ಬೇರೆ, ದೇವರಿಲ್ಲದೆ ನಾನಿಲ್ಲ ಎನ್ನುವುದಾದರೆ ದ್ವೈತ. ದೇವರು ಇದ್ದಾನೆ, ನಾನು ಇದ್ದೇನೆ, ಅದರಿಂದ ಎರಡೂ ಗೆಲ್ಲುತ್ತವೆ. ದೇವರಿಲ್ಲದೆ ನಾನಿಲ್ಲ, ನಾನೇ ಇಲ್ಲ ಅಂದಮೇಲೆ ದೇವರು ಯಾರು ನಂಬ್ತಾರೆ? ಎರಡೂ ಇಂಪಾರ್ಟೆಂಟು. ಅದರಿಂದ ಅವರು ವಾದ ಮಾಡುವಾಗ ಅವ್ರು ಗೆಲ್ತಾರೆ, ಇವರು ವಾದ ಮಾಡುವಾಗ ಇವ್ರು ಗೆಲ್ತಾರೆ. ಅದರಿಂದ ಇದು ಕೋಳಿ ಮತ್ತು ಮೊಟ್ಟೆ ನ್ಯಾಯದಂತೆ ಕೊನೆಗೊಳ್ಳದ ಚರ್ಚೆ. ಅಹಂ ಬ್ರಹ್ಮೇತಿ ಅದ್ವೈತಃ ದ್ವೈತೇತಿ ಹರಿಕರ್ತೃತ ತಾವುಭೌ ಸುಖಮೇದೇತೆ ಕ್ಲಿಶ್ಯತ್ ಆಂತರಿತೋ ಜನಾಃ. ಯೂನಿಟಿ ಥಿಯರಿ ಸೇಸ್ I am God, but duality theory says God is different. Both the participants enjoy the life. Both Advaita and Dvaita experts will enjoy their life. But in between, the middle people, middle theory ruins like anything. Klishyat antarito janaha. Aham brahmeti advaita. ನಾನೇ ಬ್ರಹ್ಮ ಎಂಬುದು ಅದ್ವೈತ. ದ್ವೈತ ಐತಿ ಹರಿಕರ್ತೃತ, ಹರಿ ಸರ್ವೋತ್ತಮ ಎಂಬುದು ದ್ವೈತದ ವಾದ. ಈ ಎರಡು ವಾದಿಗಳು ಉತ್ತುಂಗಕ್ಕೇರಿದವರು ಸುಖವಾಗಿಯೇ ಇರುತ್ತಾರೆ. ತಾವುಭೌ ಸುಖಮೇದಿದೆ, ಅವರಿಬ್ಬರೂ ಸುಖವಾಗಿರುತ್ತಾರೆ. ಹರಿಯೇ ಸರ್ವೋತ್ತಮ ಎಂದು ತುದಿಯಲ್ಲಿ ಹೋದವರು ಸುಖವಾಗಿರುತ್ತಾರೆ. ನಾನೇ ದೇವರು ಎಂದು ಈ ತುದಿಗೆ ಬಂದವರು ಸುಖವಾಗಿರುತ್ತಾರೆ. ತಾವುಭೌ ಸುಖಮೇದಿದೆ, ಅವರಿಬ್ಬರು ಸುಖವಾಗಿರುತ್ತಾರೆ. ಸೋಲುವುದು ಯಾರು ಎಂದರೆ ಕ್ಲಿಶ್ಯತೆ ಅಂತರಿತೋ ಜನ. ಅತ್ತಗ ಅದ್ವೈತಕ್ಕೂ ಹೋಗೋಕ್ಕಾಗದೆ, ಇತ್ತಗ ದ್ವೈತಕ್ಕೂ ಬರೋಕ್ಕಾಗದೆ ಪೇಚಾಡ್ತಿರ್ತಾರಲ್ಲ, ಅವರು ಕ್ಲಿಶ್ಯತಿ ಅಂತರಿತೋ ಜನ. ದಿಸ್ ಮಿಡಲ್ ಥಿಯರಿ ಇದೆಯಲ್ಲ, ಅವರು ಸೋತು ಸುಣ್ಣಾಗಿ ಅತ್ತಗೂ ಹೋಗೋಕ್ಕಾಗದೆ ಈ ಕಡೆಗೂ ಬರೋಕ್ಕಾಗದೆ ಒದ್ದಾಡ್ತಿರುತ್ತಾರೆ. ಶಿಷ್ಯ ಸಂದೇಹ ಸಂದರ್ಭೆ ಕಾಲಂ ದದ್ಯಾತ್ತು ಚಿಂತನೆ ಸ್ಪಷ್ಟ ಚರ್ಚಾ ಸುವಾಗ್ವಾದೆ ಸ್ಮೃತಿರ್ಭವತಿ ಶಾಶ್ವತಿ. If a student has the doubt, then we are not supposed to give the answer immediately. Then give the time to think and don't answer immediately. The deep discussion, deep concentration, analysis only stored in the mind for a long time. ಯಾವುದಾದ್ರೂ ಒಬ್ಬ ಶಿಷ್ಯನಿಗೆ ಯಾವುದಾದ್ರೂ ಒಂದು ಸಂದೇಹ ಬಂದರೆ ತತ್ಕ್ಷಣದಲ್ಲಿ ಉತ್ತರ ಹೇಳಿಬಿಡಬಾರದು. ಸ್ವಲ್ಪ ಸಮಯಾವಕಾಶ ಕೊಡಬೇಕು. ನೀನು ಚಿಂತಿಸು, ನಾನು ಚಿಂತಿಸುತ್ತೇನೆ ಎಂದು ಸ್ವಲ್ಪ ಸಮಯ ಬಿಟ್ಟು ನಂತರ ಅವರೂ ಚಿಂತನೆಗೊಳಗಾಗಿ ಇವರೂ ಚಿಂತಿಸಿದ ನಂತರ ಸ್ಪಷ್ಟವಾದ ಚರ್ಚೆಯನ್ನು ಮಾಡಿದ ನಂತರ, ವಾಗ್ವಾದವನ್ನು ಮಾಡಿದ ನಂತರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ ಅನೇಕ ಕಾಲ ನಮ್ಮ ಮನದಾಳದಲ್ಲಿ ಶಾಶ್ವತವಾಗಿ ಸ್ಮೃತಿಯಾಗಿ ಇದ್ದು ಬಿಡುತ್ತದೆ. ಸುಖ ದುಃಖ ಸದಾ ವೃತ್ತೆ ಜೀವನಂ ಸಮರಂ ಸದಾ ಇತಿಹಾಸಂತು ವಿಜಯೇ ದುಃಖಂ ಅನುಭವಾತ್ಮಕಂ. ಲೈಫ್ ಈಸ್ ಎ ವಾರ್ ಕನ್ಸಿಸ್ಟಿಂಗ್ ಆಫ್ ಗೈನ್ ಆ್ಯಂಡ್ ಪೈನ್. ಇಫ್ ವಿ ಗೈನ್, that will be the history. If we have pain or if we are defeated, then it will be the
experience. It will be the lesson for our next problems. ಜೀವನದಲ್ಲಿ ಸುಖ ದುಃಖ ಹೋರಾಟಗಳು ನಡೆಯುತ್ತಲೇ ಇರುತ್ತವೆ. ಸುಖ ದುಃಖ ಸದಾ ವೃತ್ತೆ, ಒಂದು ಚಕ್ರದಂತೆ ಸುಖ ದುಃಖ ಬರ್ತಾನೇ ಇರುತ್ತದೆ. ಇತಿಹಾಸಂತು ವಿಜಯೇ, ಅಕಸ್ಮಾತು ಸುಖ ಬಂದಾಗ ಅಥವಾ ಈ ಸಮರದಲ್ಲಿ ನಾವು ಗೆದ್ದಾಗ ಅದು ಇತಿಹಾಸವಾಗಿ ಬಿಡುತ್ತದೆ. ನಾನು ಗೆದ್ದೆ, ನಾನು ಜಯಿಸಿದೆ ಎಂಬ ಖುಷಿ, ಸಂತೋಷ. ಸೋತಾಗ ಅದೊಂದು ಅನುಭವವಾಗಿ ನಮ್ಮ ಜೀವನದಲ್ಲಿ ಅವತ್ತು ಸೋತಿದ್ದೇ, ಪುನಃ ಈ ತಪ್ಪು ಮಾಡಬಾರ್ದು ಎಂಬ ಅನುಭವ ನಮ್ಮ ಮನದಾಳದಲ್ಲಿ ನಿಲ್ಲುತ್ತದೆ. ಸುಖ ಬೇಗ ಮರೆತು ಹೋದರೆ ದುಃಖ ಅನಂತ ಕಾಲದವರೆಗೆ ನಮ್ಮ ಮನಸ್ಸಿನಲ್ಲಿ ಬೀಡುಬಿಟ್ಟಿರುತ್ತದೆ. ಶಾಸನಂ ಛದ್ಮವೇಷೇನ ಜನಸಂಪರ್ಕ ಮಾಪನಂ ಸರ್ವೇಕ್ಷಣೇನ ಸಂಕಷ್ಟಃ ಮಾಧ್ಯಮೇ ಸರ್ವದರ್ಶನಂ. The administration is to be performed through the disguised performance. All kinds of problems are to be discussed soon in the one-to-one basis or to be discussed in the public meeting. ಶಾಸನಂ ಛದ್ಮವೇಷೇನ, ರಾಮನು ಹೇಗೆ ಛದ್ಮವೇಷದಿಂದ ಜನಗಳ ಮಧ್ಯೆ ಹೋಗಿ ಸಮಸ್ಯೆಗಳನ್ನು ನೋಡುತ್ತಿದ್ದನೋ ಅದೇ ರೀತಿ ಛದ್ಮವೇಷದಲ್ಲಿ ಆಡಳಿತಾಧಿಕಾರಿಗಳು ಜನರ ಮಧ್ಯೆ ಬಂದು ಚರ್ಚಿಸಬೇಕು, ಚಿಂತಿಸಬೇಕು. ಜನಸಂಪರ್ಕ ಮಾಪನಂ, ಆ ಮೂಲಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಂತರ ಸರ್ವೈಕ್ಷಣೇನ ಸಂಕಷ್ಟ, ಎಲ್ಲವನ್ನು ಸರ್ವೆ ಮಾಡಿ, ಎಲ್ಲವನ್ನು ನೋಡಿ, ಸರ್ವೇಕ್ಷಣೇನ ಎಲ್ಲವನ್ನು ನೋಡಿ ಚಿಂತಿಸಿ ಮಂತಿಸಿ ಅವರ ಸಂಕಷ್ಟಗಳನ್ನು ಮಾಧ್ಯಮದ ಮೂಲಕ ಚರ್ಚಿಸಿ ಎಲ್ಲರಿಗೂ ಕಾಣುವಂತೆ ಅದಕ್ಕೆ ಪರಿಹಾರ ಕೊಟ್ಟಾಗ ಎಲ್ಲರಿಗೂ ಸಂತೋಷವಾಗುತ್ತದೆ. ತಮ್ಮೊಳಗೆ ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿ ಭಾರಿ ಅಭಿವೃದ್ಧಿ ಮಾಡಿದೆ ಎಂದು ಹೇಳಿದರೆ ಯಾರಿಗೆ ಏನೂ ಗೊತ್ತಾಗುವುದಿಲ್ಲ. ಕಷ್ಟಪಡುವವನು ಕಷ್ಟಪಡುತ್ತಲೇ ಇರುತ್ತಾನೆ, ಸುಖವಾಗಿರುವವನು ಸಂತೋಷವಾಗಿರುತ್ತಾನೆ. ದೂರೇ ಆಕಾಶವಾಣ್ಯೇಪಿ ಮಿಲನಂ ಜನಜೀವನಂ ಸಂಕಟಂ ಸಕಲಂ ತತ್ರ ವಿಸ್ಫೋಟಂ ಮೋಸವಂಚಕಂ. The real life problems are to be discussed publicly, live in the television or any media. All kinds of live administrative problems are to be debated and solved then and there, immediately. And the culprit should be punished publicly. That should be revealed to everybody in the society, every subject in the society. ದೂರೇ ಆಕಾಶವಾಣಿಯಪಿ, ದೂರದರ್ಶನ ಮತ್ತು ಆಕಾಶವಾಣಿ ಅಥವಾ ಯಾವುದೇ ಮಾಧ್ಯಮದ ಮೂಲಕ ಜನರ ಜೀವನದ ಜೊತೆಯಲ್ಲಿರುವುದನ್ನು ತೋರಿಸಬೇಕು. ಜನರು ಮತ್ತು ಆಡಳಿತಾಧಿಕಾರಿಗಳು ಜೊತೆಯಾಗಿದ್ದು ಹೇಗೆ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂಬುದನ್ನು ಬೇರೆ ಸಭಿಕರಿಗೆ, ಸಮಾಜಕ್ಕೆ ಅರ್ಥವಾಗುವಂತೆ ಚರ್ಚಿಸಬೇಕು. ಸಂಕಟಂ ಸಕಲಂ ತತ್ರ, ಎಲ್ಲ ಸಂಕಟವನ್ನು ಜನರು ಅಲ್ಲೇ ಸ್ಫೋಟಿಸುವಂತಿರಬೇಕು. ಮೋಸ ವಂಚನೆಗಳನ್ನು ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳ ಮುಂದುಗಡೆ ಅದನ್ನು ಚರ್ಚಿಸಿ ಚಿಂತಿಸಿ ಮಂತಿಸಿ ಅಲ್ಲಿ ಮೋಸ ನಡೆದಿದ್ದರೆ ತತ್ಕ್ಷಣ ಅವನನ್ನು ವಿಸ್ಫೋಟಗೊಳಿಸಿ ಜೋರಾಗಿ ಹೋರಾಟ ಮಾಡುವುದರ ಮೂಲಕ ಅಲ್ಲಿ ತತ್ಕ್ಷಣದಲ್ಲಿ ಸಮಸ್ಯೆಯನ್ನು ಪರಿಹರಿಸಿಕೊಡಬೇಕು. ಮುಂದುವರಿಸುತ್ತಾ ಇದ್ದರೆ ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್ ಎಂಬುದು ಅನಿವಾರ್ಯವಾಗುತ್ತದೆ. ಶೈಶವೇ ನೀತಿಬೋಧೇನ ವಿತ್ತಕೋಶಂ ಪ್ರಜೀವತಿ ಪ್ರಶಾಸನೇನ ಚ ನ್ಯಾಯೇತು ಲಾಭೋಸ್ತಿ ಶಾಂತಜೀವನಂ. If you want to increase the credit in your exchequer, compel the ethical values even in the childhood. It will lesser legal and administrative costs and guide a peaceful society. ಶೈಶವೇ ನೀತಿ ಬೋಧೇನ, ಶಿಶುವಾಗಿದ್ದಾಗ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸರಿಯಾಗಿ ನೀತಿ ಬೋಧನೆ ಹೇಳಿಕೊಟ್ಟಾಗ ಮಾತ್ರ ಒಂದು ದೇಶದ ವಿತ್ತಕೋಶವು ಸುಭದ್ರವಾಗಿರುತ್ತದೆ. ಖರ್ಚುಗಳು ಕಡಿಮೆಯಾಗಿ ವಿತ್ತದ ಕೋಶದಲ್ಲಿ ಹಣವು
ಸಮೃದ್ಧಿಯಾಗಿರುತ್ತದೆ. ಪ್ರಶಾಸನೆ ಚ ನ್ಯಾಯೇತು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ನ ಅಲ್ಲಿ ಆಗುವಂತಹ ಸಮಸ್ಯೆಗಳನ್ನು ವೆಚ್ಚಗಳನ್ನು ಕಡಿಮೆ ಮಾಡಬಹುದು. ನ್ಯಾಯಾಲಯದಲ್ಲಿ ಆಗುವಂಥ ವೆಚ್ಚಗಳನ್ನು ಕಡಿಮೆ ಮಾಡಬಹುದು. ಲಾಭೋಸ್ತಿ, ಲಾಭ ಇದೆ. ಸುಶಾಂತವಾದ ಸಮೃದ್ಧಿಯಾದ ಜೀವನ ನಡೆಸಬೇಕಾದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನೀತಿ ಬೋಧೆಯನ್ನು ಹೇಳಿಕೊಡಬೇಕು. ಲಂಚಗುಳಿತನ, ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರದ ಪರಿಕಲ್ಪನೆ ಮತ್ತು ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಎಲ್ಲವೂ ಆ ಚಿಕ್ಕ ಮಗುವಿನಲ್ಲಿ ಇದು ತಪ್ಪು ಸರಿ ಎಂಬುದರ ಸರಿಯಾದ ಜ್ಞಾನ ಒಂದು ವಿದ್ಯಾಭ್ಯಾಸ ಸಾಕು. ಇದರಿಂದ ದೇಶವು ಅಭಿವೃದ್ಧಿ, ವಿತ್ತಕೋಶವು ಅಭಿವೃದ್ಧಿ, ಆಡಳಿತದ ಸಮಸ್ಯೆಗಳು ಕಡಿಮೆ, ನ್ಯಾಯಾಲಯದ ಸಮಸ್ಯೆಗಳು ಕಡಿಮೆ, ಶಾಂತವಾಗಿ ಸುಖವಾಗಿ ಜೀವನ ನಡೆಸಬಹುದು. ಶಾಸನೆ ವಿತ್ತ ಸರ್ವಸ್ವಂ ಜನಾದಾಯೇತು ಪಲ್ಲಟಂ ವಿನಿಮಯೇನ ತು ಸಮೃದ್ಧಿ ಚಾಂಚಲ್ಯಂ ಸಿರಿಸಾಧನಂ. Administration is mainly dependent on finance. It will be continuously circulated in the hands of the public and should not be stored in the government treasury except minimum precautionary balance. Prosperity depends upon just circulation of money than storing of money. ಶಾಸನೆ ವಿತ್ತ ಸರ್ವಸ್ವಂ, ಶಾಸನದಲ್ಲಿ ಹಣವೇ ಅತಿ ಮುಖ್ಯವಾದ ವಸ್ತುವಾಗಿದೆ. ಜನಾದಾಯೇತು ಪಲ್ಲಟಂ, ಹಣವು ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಕೈಯಿಂದ ಕೈಗೆ ಹಂಚುತ್ತಾ ಹರಿಯುತ್ತಾ ಇರಬೇಕು. ಲಕ್ಷ್ಮಿ ಯಾವಾಗಲೂ ಚಂಚಲೆ. ಲಕ್ಷ್ಮಿಯನ್ನು ಒಂದು ಕಡೆ ನಿಲ್ಲಿಸಿ ಬಿಡಬಾರದು. ನಿಲ್ಲಿಸುವುದರಿಂದ ಸಮಾಜಕ್ಕೂ ತೊಂದರೆ, ದೇಶಕ್ಕೂ ತೊಂದರೆ, ಲಕ್ಷ್ಮಿಗೂ ತೊಂದರೆ. ವಿನಿಮಯೇನತು ಸಮೃದ್ಧಿ, ಸಮೃದ್ಧಿ ಆಗಬೇಕಾದರೆ, ವಿಕಾಸವಾಗಬೇಕಾದರೆ ಹಣವು ನಿರಂತರವಾಗಿ ಎಲ್ಲ ಕೈಗಳ ಮೂಲಕ ಚಲಿಸುತ್ತಲೇ ಇರಬೇಕು, ಒಂದು ಕಡೆ ನಿಂತಿರಬಾರದು. ಚಾಂಚಲ್ಯಂ ಸಿರಿ ಸಾಧನಂ, ಸಿರಿಯ ಲಕ್ಷಣ ಏನು, ಸಂಪತ್ತಿನ ಲಕ್ಷಣ ಏನು? ಹಂಚುವಿಕೆ, ಹರಿಯುವಿಕೆ, ಹರಿದಾಡುವಿಕೆ. ಆದ್ದರಿಂದ ಸರ್ಕಾರ ಮಿನಿಮಮ್ ಮುಂಜಾಗ್ರತೆಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಇಟ್ಟುಕೊಂಡು ಮಿಕ್ಕಿದ ಎಲ್ಲ ಹಣವನ್ನು ಜನರಿಗೆ ಹಂಚಿಬಿಡಬೇಕು. ಆಗ ಮಾತ್ರ ಎಲ್ಲರೂ ಕೂಡ ಅದೇ ರೀತಿಯಾಗಿ ಹಣವನ್ನು ಚಲಾವಣೆಗೊಳಿಸುತ್ತಾ ಇರಬೇಕು. ಮನೆಯಲ್ಲಿ ಇಟ್ಟುಕೊಳ್ಳಲು ಆರಂಭಿಸಿದರೆ ಅದರಿಂದ ಸಮಸ್ಯೆಯೇ ಆಗುತ್ತದೆ. ವೃಕ್ಷ ಮೂಲೆ ಜಲಂ ದದ್ಯಾತ್ ಶೈಶವೇ ನೀತಿ ಬೋಧನಂ ಸುಮಾತಾ ಗುರುದೇವೇನ ವಿಕಾಸಂ ಶಾಂತಿ ಸಾಧನಂ. ವಾಟರ್ ಟು ಬಿ ಪೂರ್ಡ್ ಟು ದ ರೂಟ್ ಆಫ್ ದ ಪ್ಲಾಂಟ್ and ethical education should be given in the childhood by good mother and good teacher. This will prosper the individual as well as the society. ವೃಕ್ಷಮೂಲೆ ಜಲಂ ದದ್ಯಾತ್, ಗಿಡವು ಬೆಳೆಯಬೇಕಾದರೆ ಮೂಲಕ್ಕೆ ಬೇರಿಗೆ ನೀರು ಹಾಕಬೇಕು. ಶೈಶವೇ ನೀತಿ ಬೋಧನಂ, ನೀತಿ ಬೋಧನೆಯನ್ನು ದೊಡ್ಡವರಾದ ಮೇಲೆ ಹೇಳಿಕೊಟ್ಟರೆ ಯಾವುದೇ ಪ್ರಯೋಜನವಿಲ್ಲ. ಶಿಶುವಾಗಿದ್ದಾಗಲೇ, ಚಿಕ್ಕವರಾಗಿದ್ದಾಗಲೇ 10-15 ವರ್ಷದ ಒಳಗೇನೆ ಎಲ್ಲ ನೀತಿ ಬೋಧೆಗಳನ್ನು ಹೇಳಿ ಮಕ್ಕಳಿಗೆ ಶುದ್ಧವಾದ ನೀತಿ ಪಾಠವನ್ನು ಮಾಡಿ ಸುಜ್ಞಾನವನ್ನು ತುಂಬಿಸಿ ಬಿಡಬೇಕು. ಯಾರು ಒಂದು ಮನೆಯಲ್ಲಿ ಆದರೆ ತಾಯಿ ಸರಿಯಾದ ನೀತಿ ಬೋಧನೆಯನ್ನು ಮಾಡಬಹುದು. ಸಮಾಜಕ್ಕಾದರೆ ಗುರುಗಳು ಸರಿಯಾದ, ಗುರುವೇ ಸರಿ ಇರಬೇಕು. ಗುರುವಿಗೆ ಅನೀತಿಯಾಗಿದ್ದರೆ ಅವನು ನೀತಿ ಬೋಧನೆ ಮಾಡಲು ಸಾಧ್ಯವಿಲ್ಲ. ಗುರು ಸರಿಯಾಗಿದ್ದರೆ, ಒಬ್ಬ ತಾಯಿ ಕೆಟ್ಟರೆ ಇಡೀ ಸಮಾಜವೇ ಕೆಡುತ್ತದೆ, ಒಬ್ಬ ಗುರು ಕೆಟ್ಟರೆ ಇಡೀ ಸಮಾಜವೇ ಕೆಡುತ್ತದೆ. ಅದರಿಂದ ತಾಯಿ ಮತ್ತು ಗುರುಗಳು ಶುದ್ಧ ಮನಸ್ಸಿನಿಂದ ನೀತಿ ಪಾಠವನ್ನು ಶೈಶವದಲ್ಲಿಯೇ ಮಕ್ಕಳಿಗೆ ತಿಳಿಸಿಕೊಟ್ಟರೆ ವಿಕಾಸಂ ಶಾಂತಿ ಸಾಧನಂ, ಸ್ವ ಅಭಿವೃದ್ಧಿಯಾಗುತ್ತದೆ, ವಿಕಾಸವಾಗುತ್ತದೆ, ಶಾಂತಿ ಉಂಟಾಗುತ್ತದೆ, ದೇಶ ಸಮೃದ್ಧಿಯಾಗಿರುತ್ತದೆ. ಋಣಾದೇವ ಹಿ ಸಮೃದ್ಧಿ ನಿವೇಶೇ ಋಣಕಾರಣಂ ದಧ್ಯಾತ್ತಂ ಪ್ರಚ್ಛಕಾತ್ ಪೂರ್ವೇ ಶಾಂತಿ ವೃದ್ಧಿ ಸುಜೀವನಂ. ಲೋನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲೀಡ್ ಟು ಪ್ರಾಸ್ಪ್ಯಾರಿಟಿ, ಬಟ್ it's very important to note that the loan repayment should be made before the
words of the lender. Before asking the lender, we have to repay the loans. So we should not wait for his words. This will lead to peace and harmony, and thereby lender will be happy, taker will be also happy, so that they can invest and they improve the society, and thereby everyone will prosper in the economy. ಋಣಾದೇವ ಹಿ ಸಮೃದ್ಧಿ. ದೇಶ ಅಭಿವೃದ್ಧಿಯಾಗಬೇಕಾದರೆ ಸಾಲ ಮಾಡಲೇಬೇಕು. ಸಾಲವಿಲ್ಲದೆ ಹಿಂದೊಂದು ಕಾಲ ಇತ್ತು ಸಾಲ ಮಾಡಲೇಬಾರದು ಎಂಬುದಾಗಿ. ಆದರೆ ಈಗಿನ ಕಾಲದಲ್ಲಿ ಸಾಲವನ್ನು ಮಾಡಲೇಬೇಕು. ಮತ್ತು ಹೂಡಿಕೆ ಮಾಡಬೇಕಾದರೆ ಹಣ ಬೇಕೇ ಬೇಕು. ಮುಂದಾಲೋಚನೆ ಮಾಡಬೇಕಾದರೆ ಹಣ ಬೇಕೇ ಬೇಕು, ಸಾಲ ಮಾಡಲೇಬೇಕು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅನಿವಾರ್ಯ ಅಂಶ ಎಂದರೆ ದಧ್ಯಾತ್ತಂ ಪೃಚ್ಛಕಾತ್ ಪೂರ್ವೇ. ಒಂದು ಅಗ್ರಿಮೆಂಟ್ ಆದ ದಿನ 10ನೇ ತಾರೀಕಾದರೆ 9ನೇ ತಾರೀಕು ಒಳಗೆ ಎಲ್ಲ ಸಾಲವನ್ನು ತೀರಿಸಿಬಿಡಬೇಕು. 9ನೇ ತಾರೀಕು ಒಳಗೆ ತೀರಿಸಬೇಕೆ ಹೊರತು 11ನೇ ತಾರೀಕಾದ ನಂತರ ತೀರಿಸ್ತೀನಿ ಎಂದರೆ ಅಲ್ಲಿ ಕೊಟ್ಟವನು ಸೋಲುತ್ತಾನೆ, ತಗೊಂಡವನು ಸೋಲುತ್ತಾನೆ. ದಧ್ಯಾತ್ತಂ ಪೃಚ್ಛಕಾತ್ ಪೂರ್ವೇ. ಕೇಳುವವನು ಕೇಳುವುದಕ್ಕಿಂತ ಮೊದಲೇ ಹಣವನ್ನು ಋಣವನ್ನು ತೀರಿಸಿಬಿಡಬೇಕು. ಇದರಿಂದ ಇಬ್ಬರಿಗೂ ಶಾಂತಿಯಾಗುತ್ತದೆ, ಇಬ್ಬರಿಗೂ ಸಂತೋಷವಾಗುತ್ತದೆ, ಅಭಿವೃದ್ಧಿಯಾಗುತ್ತದೆ, ಸುಖವಾಗಿ ಸುಜೀವನ ನಡೆಸಬಹುದು. ಜೀವನೇ ಸುಖ ಮಾತ್ರಂತೂ ನ ದೇವೋ ದೀಯತೆ ಸದಾ. ತುರಿಯಂ ದಶಭಾಗೇತು ಸರ್ವ ದುಃಖಂ ಅನಂತರಂ. God will not always give you only happiness in the life. Just 10% of the life will naturally happy. All the remaining 90% of the life is full of sorrow, full of pain only. ಜೀವನೇ ಸುಖ ಮಾತ್ರಂತೂ ನದೇವೋ ದೀಯತೆ ಸದಾ. ಯಾವ ದೇವರು ಕೂಡ ಜೀವನದಲ್ಲಿ ಸುಖವನ್ನು ಮಾತ್ರ ಇಟ್ಟು ಹೋಗಪ್ಪ ಎಂದು ಕಳಿಸುವುದೇ ಇಲ್ಲ. ತುರಿಯಂ ದಶಭಾಗೇತು. ತುತ್ತ ತುದಿ ಸಂತೋಷ ಸಿಗುವುದು ಇಡೀ ಜೀವನದಲ್ಲಿ ಕೇವಲ 10% ಮಾತ್ರ, 10% ಭಾಗ ಮಾತ್ರ. ಉಳಿದ 90 ಭಾಗ ಪೂರ್ತಿ ದುಃಖವೇ ಇರುತ್ತದೆ. ಆದರೆ 10% ಸುಖಕ್ಕೋಸ್ಕರ 90% ದುಃಖ ಆದರೂ ಪರವಾಗಿಲ್ಲ, ನಾನು ಈ ಜೀವನದಲ್ಲಿಯೇ ಹುಟ್ಟುತ್ತಾ ಬದುಕುತ್ತಾ ಸಾಯುತ್ತಾ ಏಳುತ್ತಾ ಆಸೆ ಪಡುತ್ತಾ ಇರುತ್ತೇನೆ. ಆಸೆ ಸಂತೋಷವಾಗಬಹುದು, ಆಸೆ ಪರಿಹರಿಸಿಕೊಳ್ಳಬಹುದು, ಆಸೆ ಪೂರ್ತಿಯಾಗಬಹುದು. ಆದರೆ ಅದರ ತಕ್ಷಣದಲ್ಲಿಯೇ ಸಮಸ್ಯೆಗಳು 1000 ಬಂದು ಕುಳಿತುಕೊಳ್ಳುತ್ತವೆ. ಇಫ್ ಒನ್ ವಾಂಟ್ ಈಸ್ ಸ್ಯಾಟಿಸ್ಫೈಡ್, 1000 ವಾಂಟ್ಸ್ ವಿಲ್ ಕಮ್ ಅಪ್. ಟು ಸ್ಯಾಟಿಸ್ಫೈ ದ 1000 ವಾಂಟ್ಸ್ ವಿ ಹ್ಯಾವ್ ಟು ಅಗೈನ್ ಸ್ಟ್ರಗಲ್ ಫಾರ್ 90%, ಫಾರ್ 10% ಹ್ಯಾಪಿನೆಸ್. 10% ಸಂತೋಷಕ್ಕೆ ಜೀವನ ಪರ್ಯಂತ ನಾವು ಒದ್ದಾಡುತ್ತಲೇ ಇರುತ್ತೇವೆ. ಇದನ್ನು ಯಾರಿಗಾದರೂ ಹೇಳಿದರೆ ಮೂರ್ಖ ಎನ್ನುತ್ತಾರೆ. ಏಕೆಂದರೆ ಎಲ್ಲರೂ 10% ಸುಖಕ್ಕೋಸ್ಕರವೇ ಸತ್ತು ಹುಟ್ಟಿ ಒದ್ದಾಡುತ್ತಾರೆ, ಸಮರಗೈಯುತ್ತಾರೆ. 90% ನೋವಾದರೂ ಪರವಾಗಿಲ್ಲ, 10% ಸಂತೋಷವಾಗಿರಬೇಕು ಎಂಬುದೇ ಜನರ ಮನದಾಳದ ಮಾತು. ಪಂಚಾಂಗೇ ಗ್ರಹಚಾರಾಣಂ ಗ್ರಹಣಂ ಕ್ಷಣಮಾಪನಂ. ನಷ್ಟಂ ಸದಾ ಲಾಭಂ. ನಷ್ಟಂ ಸದಾ ಲಾಭಂ ಅಥವಾ ನಷ್ಟಂ ಸದಾ ಲಾಭಂ. ಧನ್ಯೋ ಸನಾತಂ ಸತಾಂ. Indian calendar called Panchanga gives accurate time, date and second of the eclipse, which cannot be predicted even by NASA, even after crores of rupees of investment, thanks to great Sanatanis. ಪಂಚಾಂಗೇ ಗ್ರಹಚಾರಣಂ ಗ್ರಹಣಂ ಗ್ರಹಮಾಪನಂ. ನಮ್ಮ ಪಂಚಾಂಗದಲ್ಲಿ ಗ್ರಹ, ಶನಿಗ್ರಹ, ಶುಕ್ರಗ್ರಹ, ಮಂಗಳಗ್ರಹ,
ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಸರಿಯಾದ ಜ್ಯೋತಿಷಿಯು ಸರಿಯಾಗಿಯೇ ಹೇಳಬಲ್ಲ. ತಪ್ಪು ಹೇಳುವವರು ತಿಳಿಯದವರು. ಆದರೆ ಗ್ರಹಣ ಕಾಲವನ್ನು, ಕ್ಷಣವನ್ನು, ಗಳಿಗೆಯನ್ನು, ದಿನವನ್ನು ಆ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಹೇಳುವ ಒಂದು ಪಂಚಾಂಗ ನಮಗೆ ಯಾವುದೇ ಖರ್ಚಿಲ್ಲದೆ 50 ರೂಪಾಯಿ 100 ರೂಪಾಯಲ್ಲಿ ಸಿಗುತ್ತದೆ. ಇಷ್ಟೇ ಕೆಲಸವನ್ನು ನಾಸಾ ಎಂಬ ಸಂಸ್ಥೆಯು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು ಹೇಳುವುದಕ್ಕೆ ಒದ್ದಾಡುತ್ತದೆ. ಧನ್ಯೋ ಸನಾತನಂ ಸತಾಂ. ಸನಾತನ ಬಂಧುಗಳ, ಸನಾತನ ಋಷಿಮುನಿಗಳ ಶ್ರಮಕ್ಕೆ ಧನ್ಯವಾಗಿದ್ದೇವೆ. ನಾಸ ನಷ್ಟಂ. ನಾಸ ನಷ್ಟದಾಯಕವಾಗಿ ಎಷ್ಟೋ ಸಲ ಸೋತು ಸುಣ್ಣಾಗಿ ಹೋಗುತ್ತಾರೆ. ಆದರೆ ಅದು ನಮಗೆ ಲಾಭಂ. ಪಂಚಾಂಗ ನಮಗೆ ಲಾಭಕಾರಿಯಾಗಿದೆ. ಇದನ್ನೆಲ್ಲ ಮಾಡಿಕೊಟ್ಟ ಪುಣ್ಯಾತ್ಮರಿಗೆ ಶರಣಾರ್ಥಿ. ಧನ್ವಂತರಿ ಗೌತಮಶ್ಚ ಪತಂಜಲ್ಯಾದಿ ಪಾಣಿನಿ ಚರಕ ಸುಶ್ರುತ ಕಾಣಾದ ಆರ್ಯಭಟ್ಟೇನ ಭಾರತಂ. ಧನ್ವಂತರಿ, ಗೌತಮ, ಪತಂಜಲಿ, ಪಾಣಿನಿ, ಚರಕ, ಸುಶ್ರುತ, ಕಾಣಾದ, ಆರ್ಯಭಟ ಮುಂತಾದವರು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಫಾರ್ ದ ಗ್ರೇಟ್ ಸನಾತನ ಇಂಡಿಯಾ. ಧನ್ವಂತರಿ, ಪತಂಜಲಿ ಇವರೆಲ್ಲ ನಮಗೆ ಸನಾತನ ಭಾರತದ ಮೂಲ ಪುರುಷರು. ಇವರು ಕೊಟ್ಟ ಕಾಣಿಕೆಯನ್ನು ಎಂದು ಯಾರೂ ಯಾವುದೇ ಕಾಲಕ್ಕೂ ಮರೆಯಲಾಗದು. ಸುಯೋಜನೇನ ಸಂಸಾರ ದೇಶೋದ್ಯಮ ಪ್ರವರ್ಧನಂ ಜ್ಞಾನ ವಿಜ್ಞಾನ ಸಂಸರ್ಗಾತ್ ಸಮೃದ್ಧಿ ನತು ವಂಚನೆ. ಫ್ಯಾಮಿಲಿ, ಇಂಡಸ್ಟ್ರಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ is well established only by proper economic implementation. It requires sound knowledge and well execution of plan, and not by corruption or cunning or any other modes of cheating. ಸುಯೋಜನೇನ ಸಂಸಾರ, ಸರಿಯಾಗಿ ಯೋಜನಾಬದ್ಧವಾಗಿ ನಡೆಸಿಕೊಂಡರೆ ಅದನ್ನು ಸಂಸಾರ ಎನ್ನುತ್ತಾರೆ. ಇಲ್ಲದಿದ್ದರೆ ಸಾಗರವಾಗಿ ಹೋಗುತ್ತದೆ. ಹಾಗೆಯೇ ದೇಶ ಅಭಿವೃದ್ಧಿಯು ಸರಿಯಾದ ಯೋಜನೆಯಿಂದ, ಚಿಂತಕರ ಚಾವಡಿಯಿಂದ ಮತ್ತು ಉದ್ಯಮ ಕೈಗಾರಿಕೆಗಳು ಕೂಡ ಪ್ರವರ್ಧನೆಯಾಗಬೇಕಾದರೆ ಸರಿಯಾದ ಲೀಡರ್ ಇರಬೇಕು, ಸರಿಯಾದ ಚಿಂತಕ ಇರಬೇಕು, ಸರಿಯಾದ ಯೋಜಕ ಇರಬೇಕು. ಅವನು ಜ್ಞಾನಿಯಾಗಿರಬೇಕು, ವಿಜ್ಞಾನಿಯಾಗಿರಬೇಕು, ಅಥವಾ ಕೇಳುವ ಸಂಸ್ಕಾರವಾದರೂ ಇರಬೇಕು. ಹೀಗಿದ್ದಾಗ ಮಾತ್ರ ಸಮೃದ್ಧಿ. ಅದು ಬಿಟ್ಟು ಸಿಕ್ಕಿದಾಗ ಬಾಚಿ ನೆಕ್ಕಿ ನುಂಗಿ ನೀರು ಕುಡಿ ತಿಂದು ತೇಗುವ ವಂಚಕರಿಂದ ಯಾವುದೇ ದೇಶ ಅಭಿವೃದ್ಧಿಯಾಗಲು ಸಾಧ್ಯವೇ ಇಲ್ಲ. ಶರೀರೇ ಪಾದಪೀಡಾಂತೆ ಚಿದಾರಂಭೇತು ಜಾಗೃತಿ. ಬುದ್ಧಿಯೋಜಿತ ಸರ್ವಾಂಗಃ ಸರ್ವಚಿಂತಾಂ ವಿಮೋಚತಿ. ಇಫ್ ಎ ಟೈನಿ ಥಾರ್ನ್ is inserted to the last leg finger of our body, then the first servant to repair this is the brain, which guides all the body and supports to overcome the pain and give relief to the body. ಶರೀರೇ ಪಾದಪೀಡ ಅಂತ. ಇಡೀ ಶರೀರದಲ್ಲಿ ಪಾದದ ತುದಿಯಲ್ಲಿ ಕಿರುಬೆರಳಲ್ಲಿ ಸಣ್ಣ ಮುಳ್ಳು ಚುಚ್ಚಿದರೆ ಚಿತ್ ಬುದ್ಧಿಯು, ತಲೆಯು ಮೊದಲು ಕೆಲಸ ಮಾಡುತ್ತದೆ, ಮುಖವು ಮೊದಲು ಕೆಲಸ ಮಾಡುತ್ತದೆ, ತಲೆಯು ಮೊದಲು ಕೆಲಸ ಮಾಡುತ್ತದೆ, ಬುದ್ಧಿಯು ಮೊದಲು ಕೆಲಸ ಮಾಡುತ್ತದೆ. ಬುದ್ಧಿಯಿಂದ ಕೈಗೆ ಹೇಳುತ್ತದೆ ಕಾಲ ಹತ್ರ ಹೋಗುವಂತ, ಕಾಲ ಹತ್ರ ಹೋಗಿ ಬಗ್ಗಿಸುತ್ತೆ. ಇಡೀ ದೇಹನೇ ಬುದ್ಧಿಯೋಜಿತವಾಗಿ ಸರ್ವಾಂಗ ಕೆಲಸ ಮಾಡುತ್ತದೆ. ಆಗ ಕಾಲಲ್ಲಿ ಸಮಸ್ಯೆಯಾದರೂ ಕೂಡ ಇಡೀ ದೇಹ ಮೆದುಳಿನ ಮೂಲಕ ಕೆಲಸ ಮಾಡಿ ಸರ್ವಚಿಂತಾಂ ವಿಮೋಚತಿ, ಎಲ್ಲ ರೀತಿಯ ಚಿಂತೆಗಳನ್ನು ಕಡಿಮೆ ಮಾಡುತ್ತದೆ. ಆದರೆ ಇಡೀ ದೇಹದಲ್ಲಿ ಕಾಲು, ಕೈ, ಪಾದ ಎಲ್ಲವೂ ಇದ್ದರೂ ಕೂಡ ಮೊದಲ ಸರ್ವೆಂಟ್, ಮೊದಲ ಸೇವಕ ಯಾರು ಅಂತಂದರೆ ಅದು ಚಿತ್ ಬುದ್ಧಿ, ಮೆದುಳು, ತಲೆ ಇರಬೇಕು. ಮಂಡೆ ಕೆಟ್ಟರೆ ಬಾಳೇನು ಎಂಬಂತೆ ತಲೆ ಒಂದು ಸರಿ ಇಲ್ಲದಿದ್ದರೆ ಹುಚ್ಚನಂತಾಗಿ ಮುಳ್ಳು ಚುಚ್ಚಿದ್ರೂ ಪರವಾಗಿಲ್ಲ,
ಏನು ಚುಚ್ಚಿದ್ರೂ ಪರವಾಗಿಲ್ಲ ಅಂತ ರಸ್ತೆಯಲ್ಲಿ ಬಿದ್ದುಕೊಂಡಿರುತ್ತಾನೆ. ಅವನು ಸರಿಯಾಗಿ ಕೆಲಸ ಮಾಡಬೇಕಾದರೆ ಅವನ ಮನಸ್ಸು ಸರಿಯಾಗಿರಬೇಕು, ಬುದ್ಧಿ ಸರಿಯಾಗಿರಬೇಕು. ಬುದ್ಧಿಗೆ ಅಷ್ಟು ಮಹತ್ವ ಇದೆ. ಜಾತಕರ್ಮಾದಿ ಪಿಂಡಾಂತಹ ಶುಭಾಶುಭ ಪ್ರಜೀವನೆ ನವಗ್ರಹೇ ಗ್ರಹೇ ಚೈವ ಆರ್ಯಾವಶ್ಯಂ ಪ್ರತಿಕ್ಷಣೆ. ಸ್ಟಾರ್ಟಿಂಗ್ ಫ್ರಮ್ ಬರ್ತ್ ಟು ದ ಡೆತ್ ಆ್ಯಂಡ್ ಡ್ಯೂರಿಂಗ್ ದ ಪ್ರಾಬ್ಲಮ್ಸ್ ಆಫ್ ಸ್ಟಾರ್ಸ್ ಆರ್ ಪ್ಲಾನೆಟ್ಸ್ ಆರ್ ಫಾರ್ ಎನಿ ಅದರ್ inauguration festivals etc. brains or brahmins are very essential. ಜಾತ ಕರ್ಮಾದಿಪಿಂಡ ಅಂತ ಹುಟ್ಟಿಂದ ಸಾಯುವ ತನಕ ಶುಭ ಕಾರ್ಯ ಅಶುಭ ಕಾರ್ಯ ಎಲ್ಲದೂ ಜೀವನದಲ್ಲಿ ಬಂದಾಗ ಆಗ ಆರ್ಯಾವಶ್ಯಂ ಬ್ರಾಹ್ಮಣರ ಅವಶ್ಯಕತೆ ಪ್ರತಿಕ್ಷಣೆ ಇದ್ದೇ ಇದೆ. ಅದು ನವಗ್ರಹಚಾರಗಳು ಬಂದಾಗಲೂ ಹಾಗೇನೆ ಅಥವಾ ಹೊಸ ಗೃಹ ಪ್ರವೇಶ ಮಾಡುವಾಗಲೂ ಹಾಗೇನೆ ಬ್ರಾಹ್ಮಣರು ಪೂಜೆಗೋಸ್ಕರ ಬೇಕೇ ಬೇಕಾಗುತ್ತದೆ. ಏಕೆಂದರೆ ಆ ಜ್ಞಾನಿ ಆ ಜ್ಞಾನ ಸುಜ್ಞಾನ ಬೇರೆಯವರು ಕಲಿಯಲು ಮನಸ್ಸು ಮಾಡುವುದಿಲ್ಲ, ಕಲಿತರೆ ಬರುವುದೂ ಇಲ್ಲ. ಅಷ್ಟು ಶಕ್ತಿ ಶ್ರಮ ಹಾಕಿ ಕಷ್ಟಪಟ್ಟಾಗ ಅವನೇ ಬ್ರಾಹ್ಮಣನಾಗಬಹುದು. ಬ್ರಾಹ್ಮಣನ ವ್ಯವಸ್ಥೆಗಳು ಎಲ್ಲ ಜನರಿಗೆ ಬೇಕು, ಆದರೆ ಬ್ರಾಹ್ಮಣನಾಗಲು ಯಾರಿಗೂ ಇಷ್ಟವಿಲ್ಲ. ಇದೇ ದೇಶದ ದುರಂತ. ಆರ್ಯಾವಶ್ಯಂ ಪ್ರತಿಕ್ಷಣೆ. ಬ್ರಾಹ್ಮಣರು ನಮ್ಮ ಹುಟ್ಟಿನಿಂದ ಸಾಯುವ ತನಕ ಬೇಕೇ ಬೇಕಾಗುತ್ತದೆ. ಬೇಡವೆಂದು ದೂರಿದರೂ ಅವರ ಮನೆಯವರಿಗಾಗಲಿ ತಾಯಿಗಾಗಲಿ ತಂಗಿಗಾಗಲಿ ಅವರ ಮೂಲಕವಾಗಿ ನಮ್ಮ ಬ್ರಾಹ್ಮಣರನ್ನು ಕರೆದೇ ಕರೆಯುತ್ತಾರೆ. ಅವಶ್ಯವಾಗಿ ಅನಿವಾರ್ಯವಾಗಿ ಡಿಪೆಂಡೆಂಟ್ ಆಗಿಯೇ ಬಿಡುತ್ತಾರೆ. ರಾಮಕೃಷ್ಣಾದಿ ವಾಲ್ಮೀಕಿ ಪ್ರೇರಿತಂ ಆರ್ಯಮೂಲಕಂ ರಾಮದಾಸಾದಿ ಚಾಣಕ್ಯ ಗುರುರಾಚಾರ್ಯ ಸಂತತಿ ರಾಮಕೃಷ್ಣ ವಾಲ್ಮೀಕಿ ಎಟ್ಸೆಟ್ರಾ ಆರ್ ಮೋಟಿವೇಟೆಡ್ ಓನ್ಲಿ ಬೈ ಆರ್ಯನ್ಸ್ like Brihaspati. Brihaspati controls all gods. Chanakya helps Chandragupta. Samartha Ramdas helps Shivaji. ರಾಮಕೃಷ್ಣಾದಿ ವಾಲ್ಮೀಕಿ ಎಲ್ಲರೂ ಕೂಡ ಆರ್ಯರ ಮೂಲಕ ಸದ್ಗುರುಗಳ ಮೂಲಕ ಪ್ರೇರಿತರಾಗಿ ಅವರು ಶ್ರೇಷ್ಠ ವ್ಯಕ್ತಿಗಳಾದರು. ರಾಮದಾಸರ ಗುರು ಶಿವಾಜಿಯನ್ನು ತಯಾರು ಮಾಡಿದರೆ, ಚಾಣಕ್ಯ ಚಂದ್ರಗುಪ್ತನನ್ನು ತಯಾರು ಮಾಡಿದರೆ, ಬೃಹಸ್ಪತಿಗಳು ದೇವತೆಗಳನ್ನು ತಯಾರು ಮಾಡಿದರೆ, ಶುಕ್ರಾಚಾರ್ಯರು ರಾಕ್ಷಸರನ್ನು ತಯಾರು ಮಾಡುತ್ತಾರೆ. ಎಲ್ಲ ಕಾಲದಲ್ಲೂ ಗುರುಗಳು ಆರ್ಯರು ಸಮರ್ಥರು ಜ್ಞಾನಿಗಳು ಬೇಕೇ ಬೇಕಾಗುತ್ತದೆ. ಸಂಬಂಧೇಪಿ ವಿವಾಹೇ ಚ ಅಚಿಂತ್ಯಂ ಜಾತಿಸೂಚಕಂ ಪರೋಪದೇಶಾತ್ ಪೂರ್ವೇಪಿ ಜಾತಿನಾಶನಮುತ್ಸುಕಃ. First, we have to stop talking and thinking of caste in the mind while marriages and contacts with the people. They are the only people of caste removers than the speakers. So, if you want to eradicate the caste system, first you practice yourself. You stop your all kinds of caste ideologies in your mind. Then only you can improve, then only you can talk, then only you can remove the caste, or you can prosper the casteless economy. ಸಂಬಂಧೇಪಿ ವಿವಾಹೇ ಚ. ವಿವಾಹ ಸಂದರ್ಭದಲ್ಲಿ ಮುಖ್ಯವಾಗಿ ಮತ್ತು ಸಂಬಂಧಗಳನ್ನು ನಡೆಸುವಾಗ ಮುಖ್ಯವಾಗಿ ಜಾತಿ ಸೂಚಕವನ್ನು ನೀನು ಮಾತನಾಡಲೇಬಾರದು. ಮದುವೆ ಸಂದರ್ಭದಲ್ಲಿ ಜಾತಿ ಮಾತಾಡ್ತೀನಿ ಅಂತಾದರೆ ನೀನು ಜಾತಿ ಬಗ್ಗೆ ಮಾತನಾಡಲು ಅನರ್ಹ. ಪರೋಪದೇಶಾತ್ ಪೂರ್ವೇಪಿ. ನೀನು ಬೇರೆಯವರಿಗೆ ಜಾತಿ ಮಾಡಬೇಡ ಅಂತ ಹೇಳಬೇಕಾದ್ರೆ ಮೊದಲು ನೀನು ಮದುವೆಗಳಲ್ಲಿ ಮತ್ತು ಬೇರೆಯವರ ಸಂಬಂಧಿಕರನ್ನು ಬೆಳೆಸುವಾಗ ಜಾತಿಯ ಮಾತನ್ನು ಆಡಲೇಬಾರದು. ನೀನು ಬೇಕಾದರೆ ಯಾರು ಜಾತಿ ಬೇಕಾದರೂ ಮಾಡ್ಬೋದು, ಎಷ್ಟು ಜಾತಿ ಬೇಕಾದರೂ ಡಿವೈಡ್ ಮಾಡ್ಬೋದು ಅಂತ ಹೇಳಿದ ಮೇಲೆ ನೀನ್ಯಾವ ಜಾತಿ ನಿರ್ನಾಮಕ? ನೀನು ಬೂಟಾಟಿಕೆ ಮಾಡ್ತೀಯ, ನಾಟಕ ಮಾಡ್ತೀಯ. ಜಾತಿ ನಾಶನ ಮುತ್ಸುಕನಾಗಿದ್ದರೆ, ಜಾತಿಯನ್ನು ನಾಶ ಮಾಡುವ ಆಸೆ ಇದ್ದರೆ ಮೊದಲು ವಿವಾಹದಲ್ಲಿ ಸಂಬಂಧದಲ್ಲಿ ಯಾವುದೇ ಕಾರಣಕ್ಕೂ ಜಾತಿಯನ್ನು ಮಾತನಾಡಬಾರದು, ಚಿಂತಿಸಲೂಬಾರದು. ಅಚಿಂತ್ಯಂ ಜಾತಿ ಸೂಚಕಂ. ಚಿಂತಿಸಲೂಬಾರದು. ಆಗ ನೀನು
ಸಹಜವಾಗಿ ಸೆಕ್ಯುಲರ್ ಆಗುತ್ತೀಯೇ, ಜಾತ್ಯತೀತನಾಗುತ್ತೀಯೇ. ಅದು ಬಿಟ್ಟು ಹೇಳುವುದೊಂದು ಮಾಡುವುದು ಮತ್ತೊಂದು ಆದರೆ ನಿನ್ನ ಮಾತಿಗೆ ಯಾವ ಬೆಲೆಯೂ ಇರುವುದಿಲ್ಲ ಸಮಾಜದಲ್ಲಿ. ಬುದ್ಧ ಬಸವ ವಿವೇಕಾದಿ ಜ್ಞಾನಿನಾಂ ಸ್ವಸ್ವಭಾವತಃ ಅನುಷ್ಠಾನೇನ ಸಂಸ್ಕಾರ ನ ಲೋಭೆ ನತು ಬೋಧನೆ. ಬುದ್ಧ ಬಸವ ವಿವೇಕಾನಂದ ಎಟ್ಸೆಟ್ರಾ, ದೇ ಆರ್ ದ ರಿಯಲ್ ಪ್ರಾಕ್ಟೀಷನರ್ಸ್, ದೆನ್ ದೇ ಆರ್ ದ ಸ್ಪೀಕರ್ಸ್. ಸೊ ಬಿ ಪ್ರಾಕ್ಟೀಷನರ್ ಫಸ್ಟ್, then you can become the speaker. Otherwise it shows pretending for greed. ಬುದ್ಧ ಬಸವ ವಿವೇಕಾದಿಗಳು ಜ್ಞಾನಿಗಳು ಸ್ವಭಾವದಿಂದ ಆಗಿದ್ದರು. ಎಲ್ಲ ತೋರಿಕೆಗೋಸ್ಕರ ಆಗಿರಲಿಲ್ಲ ಅವರು, ಅಥವಾ ಲಾಭಕ್ಕೋಸ್ಕರ ಆಗಿರಲಿಲ್ಲ. ನನಗೆ ಯಾವುದೋ ಮೆರಿಟಲ್ ಸೀಟ್ ಸಿಗುತ್ತೆ ಅಂತ ನಾನು ಬಸವ ನಾನು ಬುದ್ಧ ಅಂತ ಹೇಳ್ಕೊತಿರ್ಲಿಲ್ಲ ಅವರು. ನಿಜವಾದ ಜೀವನದಲ್ಲಿ ಅಷ್ಟಾಂಗ ಮಾರ್ಗಗಳ ಮೂಲಕ ಬುದ್ಧನಾದ, ತಿಳುವಳಿಕೆ ಪಡೆದ. ಬಸವಾದಿ ಶರಣತತ್ವಗಳನ್ನು ಹಿಡಿದ್ರು, ಶೂನ್ಯ ಸಂಪಾದನೆಯನ್ನು ಮಾಡಿಕೊಟ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಪ್ರಾಕ್ಟೀಸ್ ಮಾಡಿದ್ರು. ಬರೀ ಹರಟೆ ಹೊಡೆದು ಹೇಳಿದ್ದಲ್ಲ. ವಿವೇಕಾನಂದರು ಸಮಾನತೆಯನ್ನು ಸಾರಿದ್ರು. ಅವರು ಕೂಡ ಜ್ಞಾನಿನಾಂ ಸ್ವಸ್ವಭಾವತಃ, ತನ್ನ ಸ್ವಭಾವದಿಂದ ಜ್ಞಾನಿಗಳಾದರೆ ಹೊರತು ಭಾಷಣದಿಂದಲ್ಲ. ಎಲ್ಲರ ಮುಂದ್ಗಡೆ ಚಪ್ಪಾಳೆ ಹೊಡೆಯೋದಕ್ಕಾಗಲಿಲ್ಲ ಅವರು. ಅನುಷ್ಠಾನೇನ ಸಂಸ್ಕಾರ, ಸಂಸ್ಕಾರ ಬರೋದು ಭಾಷಣದಿಂದಲ್ಲ, ಅನುಷ್ಠಾನದಿಂದ. ಮೊದಲು ಅನುಷ್ಠಾನ ಮಾಡು, ಪ್ರಾಕ್ಟೀಸ್ ಮಾಡು, ಇಂಪ್ಲಿಮೆಂಟ್ ಮಾಡು. ಎಷ್ಟೇ ಯೋಜನೆ ಮಾಡಿದ್ರೂ ಉಪಯೋಗ ಇಲ್ಲ. ನೂರಾರು ಹೊಸ ಹೊಸ ರೂಲ್ಸ್ಗಳಂತಂದ್ರೆ ಉಪಯೋಗ ಇಲ್ಲ, ನಿಯಮಗಳಂತಂದ್ರೆ ಉಪಯೋಗ ಇಲ್ಲ. ಬದಲಾಗಿ ಒಂದು ನಿಯಮನ ಸರಿಯಾಗಿ ಪಾಲನೆ ಮಾಡು, ಅನುಷ್ಠಾನ ಮಾಡು, ಪ್ರಾಕ್ಟೀಸ್ ಮಾಡು, ನಂತರ ಮಾತಾಡು. ನಾ ಲೋಭೆ. ಅಲ್ಲದಿದ್ದರೆ ಲೋಭಿ ನೀನೊಬ್ಬ. ನೀನು ಬರೀ ಬೋಧಕ, ಬೋಧನೆಯಿಂದ ಏನೂ ನಡೆಯಲ್ಲ. ನಿನ್ನ ದುರಾಸೆ ಎಲ್ಲೋ ಇದೆ ಅಂತ ಜನಕ್ಕೆ ಗೊತ್ತಾದರೆ ನಿನ್ನನ್ನು ಮೂಸಿಯೂ ನೋಡೋದಿಲ್ಲ, ನಿನ್ನ ಬಗ್ಗೆ ಗೌರವನೂ ಕೊಡೋದಿಲ್ಲ. ನಿನ್ನನ್ನು ಎಲ್ಲರೆದುರು ಹರಾಜು ಹಾಕ್ತಾರೆ. ಎಚ್ಚರವಿರಬೇಕು. ಹೇಳುವುದು ಒಂದು, ಮಾಡುವುದು ಮತ್ತೊಂದು ಆಗಬಾರದು. ಹೇಳುವುದರ ಜೊತೆಗೆ ನಿಜ ಜೀವನದಲ್ಲಿ ನಡೆದು ತೋರಿಸು, ಆಗ ಜನ ನಿನ್ನನ್ನು ಗೌರವಿಸುತ್ತಾರೆ. ಸಮಾನತಾ ನ ವಾಕ್ಯಾರ್ಥೆ ಪರಂ ತದನುವರ್ತನೆ, ಅನ್ಯಥಾ ಲೋಭಮಾತ್ಸರ್ಯಂ ಕೇವಲಂ ನಾಟಕೀಯತಾ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಮೇಂಟೈನ್ ದ ಈಕ್ವಾಲಿಟಿ, ಫಸ್ಟ್ ಅಡಾಪ್ಟ್ ಇನ್ ಯುವರ್ ಲೈಫ್, ದೆನ್ ಟಾಕ್ the words of talk any other words, or else it is just like a drama for money or for your lust or your greed. ಸಮಾನತಾ ನ ವಾಕ್ಯಾರ್ಥೆ, ಸಮಾನತೆಯು ವಾಕ್ಯದಿಂದಾಗಲಿ, ಅರ್ಥದಿಂದಾಗಲಿ, ಭಾಷಣದಿಂದಾಗಲಿ, ಬೋಧನೆಯಿಂದಾಗಲಿ ಬರಲು ಸಾಧ್ಯವೇ ಇಲ್ಲ. ಪರಂ ಆದರೆ ಬರುತ್ತದೆ ಯಾವಾಗ? ತದನುವರ್ತನೆ, ನೀನು ನಿಜವಾಗಲೂ ನಿನ್ನ ಜೀವನದಲ್ಲಿ ಅನುಸರಿಸಿದ್ದೀಯಾ, ನಿನ್ನ ಮಗಳ ಮದುವೆ ಕಾಲದಲ್ಲಿ ಅನುಸರಿಸಿದ್ದೀಯಾ, ನಿನ್ನ ಜೀವನದಲ್ಲಿ ಏನಾದರೂ ಸಮಾನತೆಯನ್ನು ತಂದುಕೊಂಡಿದ್ದೀಯಾ, ಸರಳವಾಗಿ ಬದುಕುತ್ತಿದ್ದೀಯಾ, ಸ್ವಾರ್ಥವನ್ನು ಬಿಟ್ಟಿದ್ದೀಯಾ, ಹಂಚಿ ಬಾಳುವುದನ್ನು ಕಲಿತಿದ್ದೀಯಾ, ಆಗ ಸಮಾನತೆ ನಿನ್ನ ಮನಸ್ಸಿನಲ್ಲಿ ಬಂದಾಗ ಸಮಾಜಕ್ಕೆ ಬಂದೀತು. ಅನ್ಯಥಾ ಅಲ್ಲದಿದ್ದರೆ ಲೋಭ ಮಾತ್ಸರ್ಯಂ, ನೀನು ಯಾವುದೋ ನಾಟಕದಲ್ಲಿ ಮುಳುಗಿದ್ದೀಯಾ, ನಿನಗೆ ಯಾರನ್ನೋ ಕಂಡ್ರೆ ಹೊಟ್ಟೆ ಕಿಚ್ಚು ಅದಕ್ಕೆ ಹೇಳುತ್ತಿದ್ದೀಯಾ, ಕೇವಲಂ ನಾಟಕೀಯತಾ, ಎಲ್ಲ ಡ್ರಾಮಾ ಮಾಡ್ತಾ ಇದೀಯ ನೀನು ಎಂಬುದು ಸಹಜವಾಗಿ ಗೊತ್ತಾಗುತ್ತದೆ. ಯಾರು ಹೇಳಬೇಕಾಗಿಲ್ಲ. ನಿನ್ನ ವರ್ತನೆಯಲ್ಲಿಯೇ ಹೇಳುವುದು ಒಂದು, ಮಾಡುವುದು ಮತ್ತೊಂದು ಆದಾಗ ಜನಕ್ಕೆ ಸಹಜವಾಗಿ ಗೊತ್ತಾಗುತ್ತದೆ ನೀನು ವಾಕ್ಯಾರ್ಥಕಾರನೋ ಇಲ್ಲ ನಿಜಾರ್ಥಕಾರನೋ ಎಂಬುದು. ಪುಟಗಟ್ಟಲೆ ಹೇಳೋದಕ್ಕಿಂತ ಪೈಸೆಯಷ್ಟು ಮಾಡು ಎಂಬ ಗಾದೆಯಂತೆ ನಾವು ಏನಾದರೂ ಹೇಳಬೇಕಾದರೆ 5 ಪೈಸೆಯಷ್ಟಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾಗ ಮಾತ್ರ ಜನ ನಿನ್ನನ್ನು ನಂಬುತ್ತಾರೆ, ಗೌರವಿಸುತ್ತಾರೆ, ಪೂಜಿಸುತ್ತಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.